ಧ್ಯಾನ ಮತ್ತು ಧ್ಯಾನವನ್ನು ಕಲಿಸಿಕೊಟ್ಟ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸರ್ ಅವರಿಗೂ ಸ್ವರ್ಣಮಲ್ಲ ಅಮ್ಮನವರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸುತ್ತಾ, ನಾನು ವೀಣಾ ಅಂತ ನನ್ನ ಹೆಸರು. ನಾನು ಹೂವಿನ ಹಡಗಲಿಯಿಂದ ಈ ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮೊದಲಿಗೆ ನನಗೆ ಧ್ಯಾನ ಯಾವ ಥರ ಪರಿಚಯ ಆಯಿತು ಅಂತಂದರೆ, ನನಗೆ ತುಂಬ ಸಿಟ್ಟು, ತುಂಬ ಸಿಟ್ಟಿತ್ತು. ತುಂಬ ಅಂದರೆ ತುಂಬ ಇತ್ತು. ಎಲ್ಲರ ಮೇಲೂ ಕೋಪ ಮಾಡ್ಕೊಳ್ಳೋದು, ಮಕ್ಕಳ ಮೇಲೆ, ನಮ್ಮ ಮನೆಯವ್ರ ಮೇಲೆ, ಯಾರು ಮಾತಾಡಿದರೂ ಕೂಡ ಸ್ವಲ್ಪ ಕೋಪ ಜಾಸ್ತಿ ಇತ್ತು. ನಮ್ಮ ಮಗ ಏನಂದ, ಒಂದು ಸತಿ, ಇಲ್ಲಮ್ಮ ನೀನು ಸ್ವಲ್ಪ ಒಂದು 5 ನಿಮಿಷ ಧ್ಯಾನ ಮಾಡು ಅಂತ ಹೇಳ್ದೆ ಅಷ್ಟೇ. ಅದಕ್ಕೆ ನಾನು ನೋಡೋಣ, ಅದರಲ್ಲಿ ಏನಿರುತ್ತೆ ನೋಡೋಣ, ಕೂತ್ಕೊಳ್ಳೋಣ ಅಂತ ಒಂದು ದಿನ ಕೂತ್ಕೊಂಡೆ. ಒಂದು 2 ನಿಮಿಷ ಕೂತ್ಕೊಳ್ಳೋಕ್ಕಾಗಲಿಲ್ಲ. 2ನೇ ದಿನ ಕೂತ್ಕೊಂಡೆ, 2 ನಿಮಿಷನೂ ಕೂತ್ಕೊಳ್ಳೋಕ್ಕಾಗಲಿಲ್ಲ. 3 ದಿನ ಟ್ರೈ ಮಾಡಿದೆ, ಆಗಲಿಲ್ಲ ನನಗೆ ಕೂತ್ಕೊಳ್ಳೋಕ್ಕೆ. ಆಮೇಲೆ ಇದೇನು ಕೂತ್ಕೊಳ್ಳೋಕ್ಕಾಗಲ್ಲ, ಇಲ್ಲ ಬಿಡು ಅಂತ ನಾನು ಕೈ ಬಿಟ್ಟು ಅದ್ರ ಬಗ್ಗೆ ಇದು ಮಾಡಲಿಲ್ಲ. ಒಂದಿನ ಹಾಗೆ ಮಧ್ಯಾಹ್ನ ಊಟ ಆದಮೇಲೆ ಹಂಗೆ ಮನೇಲಿ ಕೂತ್ಕೊಂಡಿದ್ದೆ, ಮೊಬೈಲ್ ನೋಡ್ತಾಯಿದ್ದೆ. ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಯೂಟ್ಯೂಬಲ್ಲಿ PMC ಚಾನಲ್ ಅಂತ ಬಂತು. ಅದರಲ್ಲಿ ಧ್ಯಾನದಿಂದ ನನಗೆ ತುಂಬ ಆರೋಗ್ಯದಿಂದ ಇದ್ದೇನೆ ಅಂತ ಒಂದು ಹೆಡ್ಡಿಂಗ್ ಬಂತು. ಅದು ನೋಡಿದೆ ನಾನು. ಅಲ್ಲ, ನನಗೆ 2 ನಿಮಿಷ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಇವರು ಧ್ಯಾನದಿಂದ ಆರೋಗ್ಯ ಏನಾಗಿರ್ಬೋದು ಅಂತ ಅದು ಚಾನಲ್ ಓಪನ್ ಮಾಡಿ ನೋಡಿದೆ. ನೋಡಿದ ತಕ್ಷಣ ಅವರು ಅನುಭವ ಎಲ್ಲ ಹೇಳ್ಕೊಂಡ್ರು. ಅವರು ತುಂಬ ಚೆನ್ನಾಗಿ ಎಲ್ಲ ಅನುಭವ ಅವ್ರಿಗಾಗಿರೋದೆಲ್ಲ ಹೇಳಿದರು. ನನಗೆ ಡೌಟ್ ಬಂತು, ಇದು ಹೌದಾ ಅಲ್ಲ, ನಿಜಾನ ಇದು, ಈ ಥರ ಹಿಂಗಾಗುತ್ತಾ? ಎಷ್ಟೊಂದು ತೋರಿಸ್ಕೊಂಡ್ರೆ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡಿದ್ರೇ ವಾಸಿ ಆಗೋದು ಕಷ್ಟ ಇದೆ, ಬರೀ ಧ್ಯಾನ ಮಾಡೋದ್ರಿಂದನೇ ವಾಸಿ ಆಗುತ್ತಾನ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಅದು ಒಂದು ಸತಿ ನೋಡಿದ ಮೇಲೆ ಪದೇ ಪದೇ ಚಾನಲ್ಗಳು ಬರ್ತಾ ಇರ್ತವಲ್ಲ ವಿಡಿಯೋಸ್, ಅದು ಮರುದಿನ ನೋಡಿದೆ, ಮತ್ತು ಒಂದು 3-4 ಚಾನಲ್ಗಳು ಬಂತು. ಆಮೇಲೆ ಆಮೇಲೆ ನನಗೂ ಡೌಟ್ ಬಂತು. ಆಮೇಲೆ ಹಾಗೆ ನೋಡ್ತಾ ನಾನು ಬಿಜಾಪುರದಿಂದ ಮಾತಾಡ್ತಾ ಇದ್ದೀನಿ, ನಾನು ಬಾಗಲಕೋಟೆಯಿಂದ, ಶಿವಮೊಗ್ಗದಿಂದ, ಅಲ್ಲಿಂದ ಬಳ್ಳಾರಿಯಿಂದ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ. ಒಬ್ಬೊಬ್ರದ್ದು ಅನುಭವಗಳನ್ನ ತುಂಬ ಹೇಳ್ತಾಯಿದ್ರು. ನನಗೆ ಆಮೇಲೆ ಅನ್ನಿಸ್ತು, ಹೌದಲ್ಲ, ಇದು ನಿಜ ಇರ್ಬೋದು, ಇದರಲ್ಲಿ ಏನೋ ಸತ್ಯ ಇದೆ. ಇದನ್ನು ನಾನು ಹೆಂಗೆ ಕನೆಕ್ಟ್ ಮಾಡೋದು, ನಾನು ಹೆಂಗೆ ಯಾವ ಥರ ಇವ್ರನ್ನ ಕನೆಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಮೊಬೈಲಲ್ಲಿ ನಂಬರ್ ಹುಡ್ಕೋದು ಆಗಲಿಲ್ಲ. ಫಸ್ಟ್ ನಮ್ಮ ಮಗನ ಕೇಳಿದೆ, ಅಮ್ಮ ಅದು ಸುಮ್ಮನೆ ಚಾನಲ್ಗಳು ಏನೇನೋ ಫೇಕ್ ಇರ್ತಾವಮ್ಮ, ನೀನು ಯಾಕೆ ಅದು ನಂಬ್ತೀಯ? ಸುಮ್ಮನೆ ಅದೆಲ್ಲ ಆ ಥರ ಎಲ್ಲ ಯಾಕೆ ಇದು ಮಾಡ್ತೀಯ? ನೀನು ಅದನ್ನೆಲ್ಲ ಯಾಕೆ ನೋಡ್ತೀಯ? ಸುಮ್ಮನೆ ಆ ಥರ ತಲೆಯಲ್ಲಿ ಇಟ್ಕೋಬೇಡ, ಏನೇನೋ ಬರ್ತಿರ್ತಾವು ಅಂತ ಅಂದ. ಆಮೇಲೆ ಆದರೂ ನನಗೆ ಮನಸ್ಸಲ್ಲಿ ಹೆಂಗಾರ ಮಾಡಿ ಕನೆಕ್ಟು, ಯಾರ್ದಾರ ಒಬ್ರದ್ದು ನಂಬರು ಇದು ಮಾಡ್ಕೋಬೇಕಲ್ಲ, ನಾನು ಯಾವ ಥರ ಇದು ಕಲಿಯೋದು ಅಂತ ಟ್ರೈ ಮಾಡ್ತಾಯಿದ್ದೆ. ಆಮೇಲೆ ದೊಡ್ಡ ಮಗ ಬಂದ, ಅವನು ಕೇಳಿದೆ, ಅವನು ಇರಲ್ಲ ಬಿಡಮ್ಮ, ಅವೆಲ್ಲ ಸುಮ್ಮನೆ ಏನೋ ಇರ್ತಾವೋ ಅಂತ ಅಂದ. ಏನು ಮಾಡೋದಿದು ಗೊತ್ತಾಗ್ತಾ ಇಲ್ಲಲ್ಲ ಅಂದು. ಆಮೇಲೆ ಬೆಂಗಳೂರಿಗೆ ನಮ್ಮ ಸೊಸೆ ಇದ್ದಾಳೆ, ಅಲ್ಲಿ ಹೋದಾಗ ನಮ್ಮ ಸೊಸೆನ ಕೇಳೋಣ, ಅವಳು ಆದರೆ ತೆಗೆದುಕೊಡ್ತಾಳೆ, ನೋಡೋಣ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಇನ್ನೇನು 2 ದಿನ ಆಗಿತ್ತು, ನಮ್ಮ ಒಂದು 15 ದಿವಸ ಇರೋಣ ಅಂತ ಅಂದ್ಕೊಂಡು ಹೋದೆ. ನಮ್ಮ ಮನೆಯವರು ನಾನು 2 ದಿನ ಆಗಿತ್ತು. ನಮ್ಮ ಫ್ರೆಂಡು ಭುವನೇಶ್ವರಿ ಅಂತ, ಅವರು ಧ್ಯಾನದ ಬಗ್ಗೆ, ಇವರು ನಮ್ಮ ಏರಿಯಾದಲ್ಲಿ ಪರಮಶಪ್ ಸರ್ ಇದ್ದಾರೆ, ಅವ್ರ ಮನೆಯಲ್ಲಿ ಧ್ಯಾನದ ಸತ್ಸಂಗ ನಡೆಸ್ತಾಯಿದ್ರು. ಬಟ್ ಅಲ್ಲಿ ಬ್ಯಾನರ್ ಹಾಕಿದ್ರು, ಧ್ಯಾನ ಸತ್ಸಂಗ ಇದೆ ಅಂತ ಹಾಕಿದ್ರಂತೆ. ಇವ್ರು ನಮ್ಮ ಫ್ರೆಂಡ್ ಏನು ಮಾಡಿದರು, ವಾಕಿಂಗ್ ಹೋಗಿ ಬರಬೇಕಾದ್ರೆ ಅದು ನೋಡಿ ಅವರು ಒಂದಿನ ಹೋಗಿ ಚೆನ್ನಾಗಿದೆ ಇದು ಅವ್ರಿಗೆ ಇಷ್ಟ ಆಗಿ ಆಮೇಲೆ ನನಗೆ ಫೋನ್ ಮಾಡಿದರು. ವೀಣಕ್ಕ ಎಲ್ಲಿದ್ದೀರಾ ಅಂತ ಕೇಳಿದರು. ಇಲ್ಲ, ನಾನು ಬೆಂಗಳೂರಿಗೆ ಬಂದೆ ಅಂತ ಹೇಳೋತ್ತಿಗೆ, ಇಲ್ಲ, ಇಲ್ಲಿ ಪರಮೇಶಪ್ಪ ಸರ್ ಮನೆಯಲ್ಲಿ ಧ್ಯಾನದ ಸತ್ಸಂಗ ಇಟ್ಕೊಂಡಿದ್ದಾರೆ, ಮತ್ತು
ಅಯ್ಯೋ ನಾನು ಅದನ್ನೇ ಹುಡುಕ್ತಾ ಇದ್ದೆ. ನಮ್ಮ ಮನೆ ಹತ್ರನೇ ಇದೆ ಅಲ್ಲ, ನಮ್ಮ ಮನೆ ಹತ್ರನೇ ಸ್ಟಾರ್ಟ್ ಮಾಡಿದಾರಲ್ಲ ಅಂತ ಖುಷಿಯಿಂದ ನಾನು 15 ದಿವಸ ಇರಬೇಕು ಅಂತ ಹೋದಳು. 2 ದಿನಕ್ಕೇ ನಮ್ಮ ಮನೆಯವ್ರ ಜೊತೆ ನಾನು ಬೆಂಗಳೂರಿಂದ ಬಂದುಬಿಟ್ಟೆ ಹಡಗಲಿಗೆ. ಬಂದಮೇಲೆ ಅವತ್ತೇ ನಾವು ಭುವನೇಶ್ವರ ನಮ್ಮ ಫ್ರೆಂಡಿಗೆ ಹೋಗೋಣ ಬನ್ನಿರಿ, ನಾನು ಅದರಿಂದ ಅಲ್ಲಿ 15 ದಿವಸ ಇರ್ಬೇಕಂದಾಳು, ಇದ್ರ ಸಲಾಗಿ ಬಂದಿದ್ದೇನೆ ಅಂತ ನಾನು ಹುಡುಕ್ತದ್ದು ಅದನ್ನೇ. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ, ಹಂಗೆ ನನ್ನ ಮನಸ್ಸಿಗೆ ಆ ಥರ ಆಗಿಬಿಡ್ತದ್ದು. ತುಂಬ ಚೆನ್ನಾಗಿ ತುಂಬ ಖುಷಿ ಆಗಿಬಿಡ್ತು ನನಗೆ. ಆಮೇಲೆ ಹೋದೆ. ನನಗೆ 2 ನಿಮಿಷ ಕುತ್ಕೊಳಕ್ಕಾಗಲಿಲ್ಲದ್ದು. ಅಲ್ಲಿ ಹೋದ್ಮೇಲೆ ಒಂದಿನ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಕಾಲು ಎಳ್ದಂಗೆ ಆಗೋದು ಆ ಥರ ಎಲ್ಲ ಆಯಿತು. 2ನೇ ದಿನ ಏನೂ ಆಗಲಿಲ್ಲ, 3ನೇ ದಿನ ಏನೂ ಆಗಲಿಲ್ಲ. ಆಮೇಲೆ 5 ನಿಮಿಷ 10 ನಿಮಿಷ ಲಾಸ್ಟ್ ಮುಗಿಯೋಷ್ಟೊತ್ತಿಗೆ ಅಂದರೆ 20 ನಿಮಿಷಕ್ಕೆ ಬಂದಿದ್ವಿ ನಾವು. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಮಗೆ ಕಲರ್ ಎಲ್ಲ ಕಾಣ್ತಾ ಇತ್ತು ಅಷ್ಟೇ. ಆಮೇಲೆ ಮೇಡಮರು ಹೇಳಿದರು, ಲಕ್ಷ್ಮೀ ಮೇಡಮರು ಅದನ್ನು ಧ್ಯಾನ ಇದು ಹೇಳ್ಕೊಟ್ಟಿರೋದು. ಆಮೇಲೆ ದಿನ ಒಬ್ಬೊಬ್ಬರು ಮಾಸ್ಟರ್ಸ್ ಬರ್ತಾಯಿದ್ರು, ಅದರಿಂದ ಎಲ್ಲ ಅವರಿಂದ ನಾವು ತುಂಬ ಕಲ್ತ್ಕೊಂಡ್ವಿ. ಆಮೇಲೆ ಲಕ್ಷ್ಮೀ ಮೇಡಮರು ಹೇಳಿದರು, ಮಾಸ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ ನಿಮಗೆ, ಅದೇನು ಭಯ ಪಡಬೇಡ್ರಿ, ಮತ್ತು ನೀವು ಆ ಥರ ಏನೋ ಅಂತ ಅಂದ್ಕೊಂಡಿರಾ ಅಂತ ಅಂದರು. ಆಮೇಲೆ ನಮ್ಮ ಮನೆಯಲ್ಲಿ ಬಂದೆಲ್ಲ ಮಾಡ್ತಾ ಇರಬೇಕಾದ್ರೆ ಒಬ್ಬೊಬ್ಬರು ಮಾಸ್ಟ್ರು ಬರ್ತಾಯಿದ್ರು ಹೋಗ್ತಾಯಿದ್ರು ಒಂದೊಂದು ಸೆಕೆಂಡು. ನನಗೆ ಖುಷಿ ಅನ್ನಿಸ್ತಾ ಇತ್ತು, ಓ ಚೆನ್ನಾಗಿದೆ ಅಲ್ಲ ಅಂತ. ನಾವು ಆಗಲೇ ಎಲ್ಲಿಗೆ ಅಂದರೆ ಒಂದು ಅರ್ಧ ತಾಸು ಕುತ್ಕೊಳ್ಳೋಷ್ಟು ಬಂದುಬಿಟ್ವಿ ನಾವು, ಒಂದು 15-20 ದಿವಸಕ್ಕೆ. ಅದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ಅದೇ ಥರ ಹಂಗೆ ಮಾಡ್ತಾ ಇದ್ವಿ. ಒಂದು ಸತಿ ನನಗೆ ಅಂದರೆ ಮನೆ ಧ್ಯಾನ 11 ದಿನ ನಮ್ಮ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಮಾಡ್ತಾಯಿದ್ವಿ. ಎಲ್ಲರೂ ನಮ್ಮ ಏರಿಯಾದರ ಎಲ್ಲರ ಮನೆಯಲ್ಲೂ 11 ದಿನ ಹೋಗ್ತಾಯಿದ್ವಿ. ಆಮೇಲೆ ಒಂದು ಸತಿ ಹೀಗೆಲ್ಲ ಆಯಿತು. ಅಲ್ಲಿಗೆ ನಾನು ಧ್ಯಾನಕ್ಕೆ ಸೇರಿಕೊಂಡು 1 ತಿಂಗಳಾಗಿತ್ತು. ಆವಾಗ ನನಗೆ ಮೇಡಮರು ಹೇಳಿದರು ಒಂದು ಸತಿ, ಲಕ್ಷ್ಮೀ ಮೇಡಮನ್ನು, ಅಷ್ಟರ ಟ್ರಾವೆಲ್ ಹೋಗ್ತಾರೆ, ನೀವು ಹಿಂದಲ್ದು ಜನ್ಮದ್ದೆಲ್ಲ ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ, ಅದೆಲ್ಲ ಬರ್ತಾ ಇರ್ತವೋ, ಅದು ನೋಡ್ಕೋಬೋದು ಅಂತ ಹೇಳಿದರು. ಆಮೇಲೆ ಒಂದು ಸತಿ ನಾನು 1 ತಿಂಗಳಾಗಿತ್ತು. ಆಮೇಲೆ ಅಯ್ಯಪ್ಪ ಸರು ಬೆಳಗ್ಗೆ 5 ಗಂಟೆಗೆ ಒಂದು ಇದು ನಡೆಸ್ತಾಯಿದ್ರು ಅವರು ಸೆಷನ್ನು. ಆವಾಗ ಅದಕ್ಕೆ ಜಾಯಿನ್ ಮಾಡಿಸಿದ್ರು ಮೇಡಮರು. ನಾನು 1 ವಾರ ಆಗಿತ್ತು ಅದಕ್ಕೆ ಜಾಯ್ನ್ ಆಗಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಫುಲ್ ರೆಡಿ ಆಗಿಬಿಟ್ಟು ನಾನು ಧ್ಯಾನಕ್ಕೆ ಕುತ್ಕೊತಾ ಇದ್ವಿ. ಆಮೇಲೆ ಸತ್ಸಂಗ ಇರ್ತಿತ್ತು. ಹಾಗೆ 1 ವಾರ ಆಯಿತು. ನಾನು ಡೈಲಿ ಎದ್ದು ರೆಡಿಯಾಗಿ ಕುತ್ಕೊತ ಒಂದಿನ ಕುತ್ಕೊಂಡೆ. ಹಂಗೆ ಕುತ್ಕೊಂಡ ತಕ್ಷಣ ಏನಾಗ್ಬಿಡ್ತು, ಫುಲ್ಲು ಕೈ ಕಾಲು ಎಲ್ಲ ಕಣ್ಣೆಲ್ಲ ಎಳಿತಾ ಇದ್ವು. ಏನು ಈ ಥರ ಯಾಕೆ ಆಗ್ತಾಯಿದೆ, ನನಗೆ ಏನೋ ಆಗ್ತಾಯಿದೇನೋ ಏನೋ ನನಗೆ ಬಾಡಿಯಲ್ಲಿ ಏನೋ ಆಗ್ತಾಯಿದೆ, ಏನೋ ಗೊತ್ತಾಗ್ತಾ ಇಲ್ಲಲ್ಲ ಅಂತಂದು. ಆಮೇಲೆ ನನಗೆ ಕೂಡ್ರಕ್ಕೆ ಆಗ್ತಾಯಿಲ್ಲ. ಎಷ್ಟು ಟ್ರೈ ಮಾಡಿದ್ರೆ ನನಗೆ ಏನು ಕುತ್ಕೊಳಕ್ಕಾಗಲಿಲ್ಲ. ಅಲ್ಲೇ ಪಕ್ಕಕ್ಕೆ ದಿಂಬಿತ್ತು, ಆ ದಿಂಬು ತಗೊಂಡು ಹಂಗೆ ಹೊರ್ಕೊಂಬಿಟ್ಟೆ. ಆಮೇಲೆ ಫುಲ್ಲು ಎಲ್ಲಿ ಹೋಗ್ತಾ ಇದ್ದೇನೆ ಅಂತಲೂ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ ಅದು ಗೊತ್ತಾಗ್ತಾ ಇದೆ ನನಗೆ, ಎಲ್ಲೋ ಹೋಗ್ತಾ ಇದ್ದೀನಿ. ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಗಿಡ ಮರಗಳು ಮನೆಗಳು ಎಲ್ಲ ಹೋಗ್ತಾ ಇರ್ತಾವಲ್ವ, ಆ ಥರ ಎಲ್ಲ ಹೋಗ್ತಾ ಇದ್ದಾವೆ. ಏನು ಈ ಥರ ಹಿಂಗೆಲ್ಲ ಹೋಗ್ತಾ ಇದ್ದಾವಲ್ಲ, ನಾನು ಎಲ್ಲಿ ಹೊಂಟೇನಿ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಒಂದು ಹತ್ರ ಇಳಿದ್ವಿ ಅಲ್ಲಿ. ಬಟ್ ಎಲ್ಲ ಜನ ಇದ್ದಾರೆ ಅನ್ನೋದು ನನಗೆ ಫೀಲಿಂಗ್ ಆಗ್ತಾಯಿದೆ, ಯಾರೂ ಕಾಣ್ತಾ ಇಲ್ಲ, ಎಲ್ಲ ಭಾಳ ಜನ ಇದ್ದಾರೆ ಅಂತ. ಅದು ನಾನು ಎಲ್ಲಿ ಹೇಳ್ದಿರಂದ್ರೆ ರಾಜಸ್ಥಾನದಲ್ಲಿ ಹೇಳ್ದಿದ್ದೀನಿ, ರಾಜಸ್ಥಾನ. ಆಮೇಲೆ ನಮ್ಮ ಹೊಸ್ದಾಗಿ ಮದುವೆ ಆಗಿದೆ ನನಗೂ ನಮ್ಮ ಮನೆಯವ್ರು ಇವಾಗೇನಿದ್ದಾರಲ್ಲ ಅಲ್ಲಿನೂ ಅವರೇ. ಫಸ್ಟ್ ನಮಗೆ ಬರೀ ಒಂದು ಹೊಸ್ದಾಗಿ ಮದುವೆ ಅಂದರೆ 18 ವರ್ಷ, ನನಗೆ ನಮ್ಮ ಮನೆಯವ್ರಿಗೆ ಒಂದು 20-25 ವರ್ಷ ಇರ್ಬೋದು, ಅಷ್ಟು ಯಂಗ್ ಏಜ್. ತುಂಬ ಬ್ಯೂಟಿಫುಲ್ ಕಾಣ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ರಾಜಸ್ಥಾನದೆಲ್ಲ ನನಗೆ ಸ್ವಲ್ಪ ಟೂರ್ಗೆ ಹೋಗಿದ್ವಿ, ಅದು ನೋಡಿದ್ವಿ ನಾವು. ಫಸ್ಟ್ ನೋಡಿದಾಗ ನನಗೆ ಧ್ಯಾನದಲ್ಲಿ ಹೋದಾಗ ಹೌದಲ್ಲ, ನಾನು ಇಲ್ಲಿ ನೋಡಿದ್ದೀನಿ, ಇದನ್ನು ಬಂದಿದ್ದೀನಿ, ಅದು ಒಂದು ಗೊತ್ತಾಯಿತು. ಅದು ಮೊದಲಿಂದನೂ ಇದು ಅನ್ನಿಸ್ತಾ ಇತ್ತು, ಇದನ್ನೆಲ್ಲೋ ನೋಡಿದ್ದೇನೆ ಅಂತ ಗೊತ್ತಾಯಿತು. ಆಮೇಲೆ ಅಲ್ಲಿ ಇಳಿದ ಮೇಲೆ ಏನಾಯಿತು, ನಮ್ಮ ಮನೆಯವರು ಎಲ್ಲರೂ ನನ್ನ ಜೊತೆ ಬಂದಿದ್ರಲ್ಲ, ಎಲ್ಲರೂ ಒಂದು ಎಕ್ಸಿಬಿಷನಿಗೆ ಕರ್ಕೊಂಡು ಹೋದರು. ಎಲ್ಲ ಎಕ್ಸಿಬಿಷನ್ ನೋಡ್ಕೊತ ಬಂದ್ವಿ ಹೊರಗಡೆ ಬಂದಮೇಲೆ ನಮ್ಮ ಮನೆಯವ್ರು ಏನು ಹೇಳಿದ್ರು, ಇಲ್ಲೇ ನಿಂತ್ಕೊ ನೀನು, ನಾನು ಹೋಗಿ ಬರ್ತೀನಿ ಅಂತ ಹೇಳಿದರು. ಆಮೇಲೆ ಅಲ್ಲೇ ನಿಂತ್ಕೊಂಡೆ. ನಿಂತ್ಕೊಂಡ್ಮೇಲೆ ನಮ್ಮ ಮನೆಯವರು ಎಲ್ಲಿಗೆ ಹೋದರೂ ಗೊತ್ತಿಲ್ಲ. ಆಮೇಲೆ ಎಷ್ಟೊತ್ತಾದರೂ ಬರಲೇ ಇಲ್ಲ. ಏನು ಇಷ್ಟೊತ್ತಾಯಿತು ಬರಲೇ ಇಲ್ಲ ಇವರು
ಏನು ಮಾಡೋದು ಅಂತ ನಾನು ಮತ್ತು ಅವ್ರನ್ನ ಹುಡ್ಕಕ್ಕಂತ ನಾನು ಹೋದ ತಕ್ಷಣ ಅಲ್ಲಿ ಎಕ್ಸಿಬಿಷನ್ ಏನು ನೋಡಿದ್ವಲ್ಲ ಅದ್ರ ಪಕ್ಕ ಇನ್ನೂ ಒಂದು ಎಕ್ಸಿಬಿಷನ್ ಇತ್ತದು. ಒಂಥರ ಹಳೆಯ ಕಾಲದ್ದು ಕಲ್ಲಿನ ಮೂರ್ತಿಗಳು, ಆ ಥರ ಕೆತ್ತನೆ ಮಾಡಿರೋದು ಎಲ್ಲ ಕಂಬಗಳು, ತುಂಬ ಡಿಸೈನ್ಗಳು ನಾನು ಎಲ್ಲೂ ನೋಡಿಲ್ಲ ಆ ಥರ. ಅಷ್ಟು ಚೆನ್ನಾಗಿ ಅಷ್ಟು ಬ್ಯೂಟಿಫುಲ್ಲಾಗಿದ್ವು ಅವು, ತುಂಬ ಚೆನ್ನಾಗಿತ್ತು. ಅದನ್ನು ನೋಡ್ತಾ ನಮ್ಮ ಮನೆಯವ್ರನ್ನೂ ನೋಡ್ತಾ ನಾನು ಒಳಗಡೆ ಹೋದೆ. ಹಂಗೆ ಎಂಟ್ರಿ ಆದೆ. ತುಂಬ ಚೆನ್ನಾಗಿದ್ವು ಎಲ್ಲ ನೋಡ್ತೇನೆ. ನಮ್ಮ ಮನೆಯವ್ರನ್ನೂ ಎಲ್ಲಾರ ಇದ್ದಾರೆ ಏನೋ ಅಂತ ನೋಡ್ಕೊತ ಹೋಗ್ತಾ ಇದ್ದೀನಿ. ತುಂಬ ದೂರ ಹೋದ್ಮೇಲೆ ಅಲ್ಲಿ ಒಬ್ರಿಗೆ ಕೇಳಿದೆ, ಸರ್ ಇದು ಹೊರಗಡೆ ಎಲ್ಲಿ ಹೋಗುತ್ತೆ ಅಂದ. ಇಲ್ಲಮ್ಮ ಇದು ಹೊರಗಡೆ ಫುಲ್ ಆ ಕಡೆ ರೋಡಿಗೆ ಹೋಗುತ್ತೆ, ಇದು ರೋಡು ಇದು ಎಂಡ್ ಆಗುತ್ತೆ ಅಂದರು. ಅಯ್ಯೋ ನಾನು ಈ ಕಡೆ ಹೋಗ್ಬಿಟ್ರೆ ಫುಲ್ ನಾನು ಬೇರೆ ಕಡೆ ಹೋಗ್ಬಿಡ್ತೀನಿ ಅಂದ್ರೆ ನಾನು ರಿಟರ್ನ್ ಬಂದೆ ವಾಪಸ್. ರಿಟರ್ನ್ ಬಂದು ಮತ್ತು ಎಲ್ಲಿ ನಿಂತ್ಕೊಂಡಿದ್ದೆ ಅಲ್ಲೇ ನಿಂತ್ಕೊಂಡ ತಕ್ಷಣ ಅಲ್ಲಿ ನಿಂತ್ಕೊಳಕ್ಕೂ ನಮ್ಮನೆಯವರು ಅಲ್ಲಿ ಬಂದು ಬಾ ಹೋಗೋಣ ಅಂತ ಅಲ್ಲಿ ನಮ್ಮನೆಯವ್ರು ಬಂದು ನನ್ನ ಕೈ ಹಿಡ್ಕೊಂಡ್ರು. ಇಲ್ಲಿ ಜಸ್ಟ್ ನಾನು ಮಲ್ಕೊಂಡಿದ್ನಲ್ಲ ನಾನು ಟಚ್ ಮಾಡಿ ನಮ್ಮನೆಯವರು ಎಬ್ಸ್ಬಿಟ್ರು. ಅವಾಗ ಅದು ಒಂಥರ ಮಿರಾಕಲ್ ಆದಂಗೆ ಆಗ್ಬಿಡ್ತು ನನಗೇನು. ಅಲ್ಲಿ ಆ ಥರ ಕೈ ಹಿಡ್ಕೊಂಡ್ರು, ಇಲ್ಲಿ ಬಂದು ನಾನು ಹಿಂಗೆ ಟಚ್ ಮಾಡಿ ಎದ್ದೇಳು ಟೈಮ್ ಆಯಿತು ಅಂತ ಎಬ್ಸ್ಬಿಟ್ರು. ಇಷ್ಟು ಇದು ಆಗಿಬಿಡ್ತು ನನಗಂದರೆ ನನಗೆ ಒಂದು ತಿಂಗಳ ಮಟ್ಟ ನನಗೆ ಅದು ಮೆಮೊರಿ ಬರ್ತಾ ಇತ್ತು. ಏನು ಇಷ್ಟು ಚೆನ್ನಾಗಿ. ಆಮೇಲೆ ಕಲರ್ ನಾವು ಡ್ರೆಸ್ ಹಾಕ್ಕೊಂಡಿದ್ದು ಕಲರ್ ಕೂಡ ಅಷ್ಟು ಚೆನ್ನಾಗಿ ನೆನಪಿತ್ತದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದು ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ನನಗೆ ಫಸ್ಟ್ ಟೈಮ್ ಆಗಿರೋದು. ತುಂಬ ಹಂಗೆ ಸಣ್ಣ ಆಮೇಲೆ ಆದವು. ಆಮೇಲೆ ಒಂದು ಸತಿ ಮನೆ ಧ್ಯಾನದಲ್ಲಿ ಮಾಡಬೇಕಾದ್ರೆ ಒಂದು ಸತಿ ಲಕ್ಷ್ಮೀ ಮೇಡಮರು ಸತ್ಸಂಗ ಮಾಡ್ತಾ ಇರಬೇಕಾದ್ರೆ ಸಸ್ಯಾಹಾರದ ಬಗ್ಗೆ ಹೇಳ್ತಾಯಿದ್ರು. ಸಸ್ಯಾಹಾರ, ಪ್ರಾಣಿ ಹಿಂಸೆ ಮಾಡಬಾರ್ದು ಆ ಥರ ಎಲ್ಲ ಅಂತ. ಅವತ್ತೇ ನನಗೆ ಧ್ಯಾನದಲ್ಲಿ ಕುಂದಿರ್ಸಿದ್ದು ಅದೆಲ್ಲ ಮುಗಿದ್ಮೇಲೆ ಧ್ಯಾನದಲ್ಲಿ ಕುಂದಿರ್ಸಿದ್ರು. ಆವಾಗ ನಾನು ಒಂದು ಹಂಸ ವೈಟ್ ಕಲರ್ ತುಂಬ ಚೆನ್ನಾಗಿತ್ತದು. ಅದು ಫುಲ್ ರೋಡಲ್ಲಿ ಬ್ಲಡ್ ಆಗಿಬಿಟ್ಟೈತೆ, ಅದೆಲ್ಲ ಬಿದ್ದುಬಿಟ್ಟೈತೆ, ಅದು ಗಾಯ ಆಗಿ ಇಷ್ಟು ಒದ್ದಾಡ್ತಾ ಇತ್ತು. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇದೇನಪ್ಪ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನನಗೂ ಹೋಗೋಕ್ಕೆ ಒಂಥರ ಭಯ ಆದಂಗೆ. ಎಲ್ಲರೂ ನೋಡ್ತಾ ಇದ್ದಾರೆ, ಯಾರು ಅದಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲಲ್ಲ ಅಂತ ಅಲ್ಲೇ ನಿಂತ್ಕೊಂಡು ಪತ್ರಿಜಿ ಸರ್ನ ನೆನೆಸ್ಕೊಂಡೆ. ಸರ್ ಏನು ಈ ಥರ ಹಿಂಗೆ ಒಂದು ಇದು ಆಗ್ತಾಯಿದೆ, ಪ್ರಾಣಿ ಹಿಂಗೆ ಒದ್ದಾಡ್ತಾ ಇದೆ, ಯಾರೂ ಹೆಲ್ಪೇ ಮಾಡ್ತಾ ಇಲ್ಲ ಅಂದ ತಕ್ಷಣ ಸರ್ ಆಗಲೇ ಎದುರುಗಡೆ ಒಂದು ನೀರು ತಗೊಂಡು ಒಂದು ಜಗ್ಗಲ್ಲಿ ನೀರು ತಗೊಂಡು ಬಂದು ಅದ್ರ ಮೇಲೆ ಸುರಿಬಿದ ತಕ್ಷಣ ಫುಲ್ಲು ಮೈಯೆಲ್ಲ ಹಿಂಗೆ ರೆಕ್ಕೆ ಕೊಡ್ಕೊಂಡು ತುಂಬ ಚೆನ್ನಾಗಿ ಹಂಗೆ ನಡ್ಕೊಂಡು ಹೋಗ್ಬಿಡ್ತು. ಈಗ ಜಸ್ಟ್ ಈಗ ಎಷ್ಟು ಒದ್ದಾಡ್ತಾ ಇತ್ತು, ಈಗ ಏನೂ ಆಗೇ ಅಲ್ಲ ಇದಕ್ಕೆ ಅನ್ನಂಗೆ ಹೆಂಗೆ ಹೋಗ್ತಾ ಇದೆ ಅಲ್ಲ ಇದು ಅಂತ ಅದೊಂದು ಖುಷಿ ಆಯಿತು. ಅದು ಆಮೇಲೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ನನಗೆ ನಾನು ಯಾವಾಗಲೂ ಬೆಳಗ್ಗೆ ಡೇಲಿ ಕಷಾಯ ಕುಡಿತೀನಿ. ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕ್ಕೊಂಡು ಡೇಲಿ ಅದಾಗಲೇ ಒಂದು 2-3 ಇಯರ್ಸ್ ಆಯಿತು. ಬೆಳಗ್ಗೆ ನಮ್ಮ ಮನೆಯವರು ನಾನು ಒಂದೊಂದು ಕಪ್ ಮಾಡ್ಕೊಂಡು ಕುಡಿತೀವಿ. ಅದರಲ್ಲಿ ತುಳಸಿ ಎಲೆ ಮತ್ತು ಅಮೃತ ಎಲೆ ಹಾಕ್ಕೊತಿದ್ದೆ. ಅದು ಇದು ಮಾಡಿಬಿಟ್ಟು ಹಂಗೆ ಡೇಲಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಸತಿ ಅಯ್ಯಪ್ಪ ಸರು 11 ಗಂಟೆ ಸೆಷನ್ನಲ್ಲಿ ಒಬ್ಬರಿಗೆ ಮಾಸ್ಟ್ರಿಗೆ ಹೇಳ್ತಾಯಿದ್ರು, ಹಿಂಗೆ ಗಿಡಗಳು ತುಂಬ ಅದಕ್ಕೂ ಜೀವ ಇರುತ್ತೆ, ನೀವು ಅದನ್ನು ಒಂಥರ ಮಗು ಥರ ನೋಡ್ಕೋಬೇಕು, ಅದು ಹಿಂಸೆ ಅದಕ್ಕೆಲ್ಲ ಮಾಡಬಾರ್ದು, ಚೆನ್ನಾಗಿ ಅವು ಒಣಗ್ತಾ ಇದ್ದರೂ ಕೂಡ ನೀವು ಅದಕ್ಕೆ ಹಗಲೆಲ್ಲ ಟಚ್ ಮಾಡ್ಕೊತ ಅದ್ರ ಜೊತೆ ನೀವು ಕಮ್ಯುನಿಕೇಷನ್ ಇಟ್ಕೊಂಡ್ರೆ, ಅದ್ರ ಜೊತೆ ಮಾತಾಡ್ತಾ ಇದ್ದರೆ ನೀವು ತುಂಬ ಅವು ಚೆನ್ನಾಗಿ ಚಿಗಿರ್ತಾವೆ, ಹೂ ಬಿಡ್ತಾವೆ, ಎಲ್ಲ ಮಾಡ್ತಾವೆ ಅಂತ ಹೇಳಿದರು. ನನಗೆ ಅದೇನಾಗ್ಬಿಡ್ತು, ಅಯ್ಯೋ ಹೌದಲ್ಲ, ನಾನು ಕೀಳೋದು ತಪ್ಪ ಏನೋ ಇರಬೇಕು, ನಾನು ಅದು ತುಳಸಿನೂ ಮತ್ತು ಅಮೃತ ಬಳ್ಳಿ ಎಲೆ ಕೀಳ್ತಾ ಇದ್ದಾನಲ್ಲ, ನನ್ನದೇ ತಪ್ಪೇನೋ ಅಂದ್ಕೊಂಡು ನಾನೇ ಸ್ಟಾಪ್ ಮಾಡಿದೆ ಅಲ್ಲಿಗೆ. ಅದನ್ನೇ ಬೇರೆದು ಹಾಕ್ಕೊಂಡು ಡೈಲಿ ಕುಡಿತಾ ಇದ್ವಿ, ಅವು 2 ಎಲೆನ ಸ್ಕಿಪ್ ಮಾಡಿದೆ. ಆಮೇಲೆ ಒಂದು ಸತಿ ಹಿಂಗೆ ಮಾಡಿ ಒಂದು ವೀಕ್ ಆಗಿತ್ತು ಅಷ್ಟೇ, ಅದು ಬಿಟ್ಟು. ಆಮೇಲೆ ಒಂದು ಸತಿ ಏನಾಗ್ಬಿಡ್ತು, ಹಿಂಗೆ ನಮ್ಮ ಫ್ರೆಂಡ್ ಮನೆಯಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ. ಆವಾಗ ಅಲ್ಲಿ ಕೂತ್ಕೊಂಡಿದ್ದೇನೆ ಅವ್ರ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಸೋಫಾದ ಮೇಲೆ ಕೂತ್ಕೊಂಡಂಗೆ ನನಗೆ ಧ್ಯಾನದಲ್ಲಿ ಆಗಿ, ನಮ್ಮ ಮನೆ ಎದುರುಗಡೆನ ತುಳಸಿ ಗಿಡ ಇದೆ. ಅದು ತುಳಸಿ ಚಿಗುರು ನನ್ನ ಮುಂದೆ ಬಂದು ಗಾಳಿಗೆ ಹಾರ್ಕೊಂಬಂದು ಬಿದ್ದುಬಿಡ್ತದು. ಅಯ್ಯೋ ಇದು ಹಿಂಗೆ ತುಳಸಿ ಎಲೆ ಬಿತ್ತಲ್ಲ, ಯಾರಾದರೂ ತುಳಿತಾರಂತ ಬಗ್ಗೆ ಹಿಂಗೆ ತೊಗೊಳಕ್ಕೆ ಹೋದ ತಕ್ಷಣ ಅದು ಗಾಳಿಗೆ ಹಾರ್ಕೊಂಡು ಕಿಚನ್ ಕಡೆ ಹೋಗ್ಬಿಡ್ತು.
ಅಯ್ಯ ಇದೇನು ಹಿಂಗಾಯ್ತಲ್ಲ ಅಂತ ನನಗದು ಹೊಳಿಲಿಲ್ಲ. ನಾನು ಬಿಟ್ಟಿದ್ದಕ್ಕೆ ಈ ಥರ ಆಗಿದೆ ಅಂತ ನನಗದು ಸಡನ್ನಾಗಿ ಅದು ನನಗೆ ಜ್ಞಾಪಕಕ್ಕೂ ಬರಲಿಲ್ಲ. ಆಮೇಲೆ ಇನ್ನು ಮರುದಿನ ಅಯ್ಯಪ್ಪ ಸರ್ಗೆ, ಸರ್ ಹಿಂಗಾಯ್ತು ಅಂತ ಹೇಳಿದೆ ನಾನು ಸರ್ಗೆ. ಇಲ್ಲಮ್ಮ ಅದು ನಮಗೆ ಪ್ರಕೃತಿ ಮಾತೆ ನಮಗೆ ಆಹಾರಕ್ಕಂತನ ಒಂದಿಷ್ಟು ಸಸ್ಯಗಳನ್ನ ಕೊಟ್ಟಿರ್ತಾರೆ, ಅದನ್ನು ನಾವು ಯೂಸ್ ಮಾಡ್ಬೋದು, ಅದಕ್ಕೇನು ತೊಂದರೆ ಆಗಲ್ಲ. ನಾವು ಬೇರೆ ಬೇರೆ ಸುಮ್ಮನೆ ಮಾಡಬಾರ್ದು ಆ ಥರ, ನೀವು ಅವನ್ನ ಯೂಸ್ ಮಾಡಿರಿ ಏನಾಗಲ್ಲ ಅಂತ ಹೇಳಿದರು. ಆವಾಗ ನನಗೆ ಧ್ಯಾನದಲ್ಲಿ ನಿನ್ನೆನೇ ನನಗೆ ಸೂಚನೆ ಕೊಟ್ಟಿತ್ತು, ನನಗಿದು ಹೊಳಿಲಿಲ್ಲಲ್ಲ ಅಂತ ಅನಿಸಿ ಆಮೇಲೆ ಮರುದಿವ್ಸದಿಂದನೇ ಎಲೆಗಳನ್ನ ಅವನ್ನ ಎರಡೂ ಅಂದರೆ ಈಗ ಕೀಳಬೇಕಾದ್ರೂ ನಾನು ಅದಕ್ಕೆ ಕೃತಜ್ಞತೆ ಹೇಳಿ ಸಾರಿ ಹೇಳಿ ತೊಗೊತಾನೆ. ಈಗಾದರೂ ಕೂಡ ಆ ಥರ ಮಾಡಿ ಎಲೆ ಕಿತ್ಕೊತಾನೆ. ಬಟ್ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಇನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂದರೆ, ಹೀಗೆ ಕೂತ್ಕೊಂಡಾಗ ಧ್ಯಾನದಲ್ಲಿ ಒಂದು 2 ಅಫ್ಟಿಯರ್ ಮನೆ ಇತ್ತು, ಚೆನ್ನಾಗಿತ್ತು. ಅದು ಸ್ವಲ್ಪ ಹೊಸ ಮನೆಯೇ ಅದು. ಅದನ್ನು ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಈ ಮನೆ ಎಷ್ಟು ಚೆನ್ನಾಗೈತಿ, ಬೀಳ್ತತ್ತಲ್ಲ ಈಗ ಬೀಳ್ತತ್ತಲ್ಲ ಅಂತ ನನ್ನ ಮನಸ್ಸಿನಾಗ ಅನ್ಕೊತಾ ಇದ್ದೀನಿ. ಈ ಮನೆ ಇಷ್ಟು ಚೆನ್ನಾಗಿರೋದು ಅದೇಕೆ ಬೀಳ್ತತಿ ಅಂತ ನಾನು ಕ್ವಶನ್ನು ಮಾಡ್ಕೊತಾ ಇದ್ದೀನಿ. ಆಮೇಲೆ 3 ಜನ ಗಂಡ್ಮಕ್ಳು ಆ ಕಡೆ ಹೋಗ್ತಾ ಇದ್ದಾರೆ, ಆ ಮನೆ ಕಡೆ. ಆಮೇಲೆ ಮನೆ ಬೀಳ್ತತಿ, ಇವ್ರು ಅಲ್ಲಿ ಹೋಗ್ತಾ ಇದ್ದಾರೆ, ಸರ್ ಅಲ್ಲಿ ಹೋಗಬೇಡ್ರಿ, ಸರ್ ಅಲ್ಲಿ ಹೋಗ್ಬೇಡ್ರಿ ಅಂತ ಕೂಗಿ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಏನಮ್ಮ ಅಂತ ಹಿಂಗೆ ತಿರುಗಿ ನೋಡಿದ್ರು ಅವ್ರು ನನ್ನ ಕಡೆ. ನೋಡಿದ ತಕ್ಷಣ ಬಿದ್ದುಬಿಡ್ತದೆ ಮನೆ. ಅಯ್ಯೋ ಇದೇನು ಹಿಂಗೆ ನಾನು ಮನಸ್ಸಿನಾಗ ಅನ್ಕೊಂಡಿದ್ದು, ಅದು ಸಡನ್ನಾಗಿ ಆಯ್ತಲ್ಲ, ಅದು ಬೀಳೋ ಸ್ಟೇಜೂ ಇಲ್ಲ, ಹಳೆ ಮನೆಯೂ ಅಲ್ಲ, ಅದು ಹೊಸದು, ಅದೇಕೆ ಹಂಗಾಯ್ತು ಅಂತ ಅಂದ್ಕೊಂಡೆ. ಅದಾಗಿ ಮರುದಿವ್ಸನ ನಮ್ಮೂರಲ್ಲಿ ಸೇಮ್ ಇನ್ಸಿಡೆಂಟ್ ಆಗಿಬಿಡ್ತದ್ದು. ನಮ್ಮೂರಲ್ಲೇ ನಮ್ಮದು ಇಲ್ಲೇ ಪಕ್ಕ ಹಳ್ಳಿ ಹೊನ್ನೂರು ಅಂತ, ಅಲ್ಲೇ ಆ ಥರ ಆಗಿ ಅಲ್ಲೇನೂ 3 ಜನ ಗಂಡ್ಮಕ್ಳು ಹೋಗ್ತಾಯಿದ್ರು. ಅದೇ ಸೇಮ್ ಪಿಕ್ಚರು. ನಮ್ಮ ಅಕ್ಕ ಅವರು ಕೂಗಿ ಅವ್ರನ್ನ ಕರೆದಂಗೆ, ಇಲ್ಲಿ ನಾನು ಕರೆದಿದ್ದೀನಿ, ಅಲ್ಲಿ ನಮ್ಮ ಅಕ್ಕ ಅವರು ಬರ್ರಿಯಪ್ಪ ಇದು ಏನೋ ತೊಗೊಬರ್ರಿ ಅಂತೇನೋ ಕರೆದ್ರು. ಅವ್ರು ವಾಪಸ್ ಬರೋದಕ್ಕೂ ಅಲ್ಲಿ ಬಿದ್ದುಬಿಡ್ತಂತಂದು. ಅದು ಸೇಮ್ ಇನ್ಸ್ಟೆಂಟ್. ನನಗೆ ಅದನ್ನ ಕೇಳಿಬಿಟ್ಟು ನನಗೆ ನಿನ್ನೆ ಕನಸಲ್ಲಿ ಇದೇ ಥರ ಆಯ್ತಲ್ಲ ಅಂತ, ಅದು ಒಂದು ಇದು ಧ್ಯಾನದಲ್ಲೇ ಈ ಥರ ಆಯ್ತಲ್ಲ ಅಂತ ಅನ್ನಿಸ್ತು. ಅದು ಒಂದು ಎಕ್ಸ್ಪೀರಿಯೆನ್ಸ್. ಆಮೇಲೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಅಂದರೆ, ನಾವು ಸಿದ್ಧರ ಬೆಟ್ಟಕ್ಕೆ ಹೋಗಿದ್ವಿ. ಅದು ತುಂಬ ನನಗೆ ಸ್ವಲ್ಪ ಕಾಲು ನೋವು. ನಮ್ಮೊಂದು ಅಪ್ಟಿಯರ್ ಒಳಗಡೆನ ಮೆಟ್ಲ ಮನೆ ಇರೋದ್ರಿಂದ ಒಂದು 3-4 ಮೆಟ್ಲು ಹತ್ತಕ್ಕೂ ನಾನು ಬೇಜಾರು ಮಾಡ್ಕೊತಿದ್ದೆ. ಯಾವಾರ ಹುಡುಗರಿಗೆ ಮೇಲೆ ಏನಾರು ಇದ್ದರೆ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ, ಹತ್ತಕ್ಕಷ್ಟು ಬೇಜಾರು ನನಗೆ. ಅದೇ ಸಿದ್ಧರ ಬೆಟ್ಟಕ್ಕೆ ಅಯ್ಯಪ್ಪ ಸರು ಧ್ಯಾನ ಯಜ್ಞ ಇಟ್ಕೊಂಡಿದ್ರು ತುಮಕೂರಲ್ಲಿ. ನಾವು ಒಂದಿನ ಹಿಂದಿನ ದಿನವೇ ಲಕ್ಷ್ಮೀ ಮೇಡಮರು, ಅವ್ರ ತಮ್ಮ ಅವರು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೋದ್ವಿ ನಾವು. ಅದು ಸಿದ್ಧರ ಬೆಟ್ಟಕ್ಕೆ ಅದು 2600 ಅಡಿ ಇದೆ. ಇಲ್ಲ ಮೇಡಮ್ ಇಲ್ಲಿ ಧ್ಯಾನ ಮಾಡೋಣ, ಅಲ್ಲಿಂದ ಆಮೇಲೆ ಬೆಟ್ಟ ಹತ್ತಿ ಬರೋಣ, ದೇವಸ್ಥಾನ ನೋಡಿ ಬರೋಣ. ಇಲ್ಲಮ್ಮ ನಂಗೆ ಹತ್ತಕ್ಕಾಗಲ್ಲ ಅಂತ ಹೇಳಿದ್ರೆ ಮೇಡಮರು ಬಿಡಲೇ ಇಲ್ಲ. ಮೋಹನ್ ಅಂತ ಅವರು ತಮ್ಮ ಅವರು ಎಲ್ಲ, ಇಲ್ಲ ಮೇಡಮ್ ನಾವು ಆಗಲ್ಲ ಅಂತ ಅಂದ್ಕೋಬೇಡ್ರಿ, ಆಗುತ್ತೆ ಅಂತ ಅಂದ್ಕೊಳ್ಳಿ, ಯಾಕಾಗಲ್ಲ ಅಂತ. ಅಲ್ಲೋ ನಮ್ಮ ಮನೆಯಲ್ಲೇ ಒಂದು 4 ಮೆಟ್ಲು ಹತ್ತಕ್ಕೆ ಆಗಲ್ಲ, ಇದು ಇಷ್ಟೊಂದು ಬೆಟ್ಟ ಹೆಂಗೆ ಹತ್ತೋದು ಅಂದೆ. ಆಗುತ್ತೆ ಬನ್ನಿರಿ ಏನಾಗಲ್ಲ ಅಂತ. ಹತ್ತಿ ಬಂದ್ವಿ. ಹಿಂಗೆ ಹೋದ್ವಿ ಅಂದರೆ ಒಂದು ಮೆಟ್ಲ ಇಲ್ಲ ಏನಿಲ್ಲ, ಸುಮ್ಮನೆ ಇಳಿಜಾರು ಥರ ಅದು ಕಲ್ಲು ಬಂಡೆ ಎಲ್ಲ, ಅದು ಹತ್ಕೊಂಡು ಹೋಗಿ ಅದು ಬಂದಿದ್ದಂದ್ರೆ ಒಂದು ಮಿರಾಕಲ್ ಥರನೇ. ನಮಗೆ ಅದು ಮರೆಯೋಕ್ಕಾಗಲ್ಲ, ಅಷ್ಟೊಂದು ಹೆಂಗೆ ಹೋಗಿ ಬಂದ್ವಿ ಅಂದ್ರೆ, ನನಗೆ ಯಾವಾಗಲೂ ಸ್ವಲ್ಪ ಮೇಲೆ ದಿಬ್ಬ ಹತ್ತಿ ಕೂತ್ಕೊಂಡ ತಕ್ಷಣ ಕಾಲು ನಡ್ಕ ಬಂದಂಗೆ ಆಗ್ಬಿಡೋದು. ಅಷ್ಟು ಹೋಗಿ ಬಂದರೂ ಕೂಡ ನನಗೇನೂ ಆಗಲಿಲ್ಲ. ಎಷ್ಟು ಎನರ್ಜಿ ಆಗಿ ಇದ್ವಿ ಅಂದ್ರೆ, ಅಷ್ಟು ಏನು ಫ್ರೆಶ್ ಅಂದ್ರೆ ಅಷ್ಟು ಫ್ರೆಶ್ ಇದ್ವಿ. ಅದು ಒಂದು ಅನುಭವ ಆಯಿತು. ಆಮೇಲೆ ಧ್ಯಾನವೂ ಚೆನ್ನಾಗಾಯ್ತಲ್ಲಿ. ಇನ್ನೊಂದು ಅನುಭವ ಅಂತ ಹೇಳ್ಬಿಡ್ತೀನಿ. ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ಅದು. ಮೈಸೂರು ಧ್ಯಾನ ಯಜ್ಞಕ್ಕೂ ಹೋದ್ವಿ. ಒಂದು ಮಿಸ್ ಮಾಡಲ್ಲ, ಸರ್ದು ಧ್ಯಾನ ಯಜ್ಞ ಎಲ್ಲಿ ಇರುತ್ತೆ ಅಲ್ಲಿ ಹೋಗ್ತೀವಿ. ಅಲ್ಲಿ ಧ್ಯಾನದಲ್ಲಿ ಒಂದು ಮೈಸೂರು ಧ್ಯಾನ ಯಜ್ಞಕ್ಕೆ ಹೋದಾಗ ನಾವು ಒಂದು 20 ಜನ ಹೋಗಿದ್ವಿ ಗಾಡಿ ಮಾಡಿಕೊಂಡು. ಮೇಡಮರು ಅವರು ಒಂದು 20-25 ಜನ ಅವರು ಬಂದಿದ್ದರು. ನಾವು ಎಲ್ಲ ಹಿಂಗೆ ಒಂದು ಇದು ಮಾಡಿದ್ರಲ್ವ ಸ್ಟೇಜಲ್ಲಿ ಧ್ಯಾನ ಯಜ್ಞ ಇದು ಸರ್, ಅದೆಲ್ಲ ಓಪನ್ ಥರ ಗ್ಲಾಸ್ ಥರ ಇತ್ತು. ಎಲ್ಲ ಹೊರಗಡೆದು ನೇಚರೆಲ್ಲ ಕಾಣಿಸ್ತಾ ಇತ್ತದು, ಗಿಡ ಮರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಒಳಗೆ ಹಿಂಗೆ ಎಂಟ್ರಿ ಆಗ್ತಾ ಇದ್ದೇವೆ. ನನ್ನ ಜೊತೆ ಬಂದಿರೋರು ಯಾರೂ ಕಾಣ್ತಾ ಇಲ್ಲ. ಎಲ್ಲಿ ಹೋದ್ರು ಇವರು, ನಾನು ಒಬ್ಬಳೇ ಇದ್ದೇನೆ, ಎಲ್ಲಿ ಹೋದರು ಅಂತ. ಆಮೇಲೆ ತಿರುಗಿ ಹಿಂಗೆ ನೋಡ್ತಾ ಇದ್ದೀನಿ, ಎಲ್ಲ ಚೇರ್ ಮೇಲೆ ಬರೀ ದೀಪಗಳು.
ಬರೀ ದೀಪ. ಇದೇನಪ್ಪ ಇದು, ನನ್ನ ಜೊತೆ ಬಂದಿರೋರು ಯಾರೂ ಇಲ್ಲಲ್ಲ, ನಾನು ಎಲ್ಲಂತ ಹುಡ್ಕೋದು ಎಲ್ಲರನ್ನೂ ಅಂತ ನನಗೆ ಸ್ವಲ್ಪ ಭಯ ಆಯ್ತು. ಆಮೇಲೆ ಸ್ಟೇಜ್ ಮ್ಯಾಗ ನೋಡ್ತೀನಿ ಅಯ್ಯಪ್ಪ ಸರ್ ಅವ್ರ ಜೊತೆ ಒಂದು 4 ಜನ ಮಾಸ್ಟರ್ಸು ಧ್ಯಾನ ಕುಂಡ ಹೋಮ ಮಾಡ್ತಾರಲ್ವ, ಅದು ಹೋಮ ಕುಂಡನೂ ಇತ್ತು. ಎಲ್ಲ ಜ್ವಾಲೆ ಎಲ್ಲ ಬರ್ತಾ ಇತ್ತು, ಎಲ್ಲ ಕಡೆನೂ ಪ್ರಸಸ್ತಾ ಇತ್ತು ಎಲ್ಲನೂ. ಆಮೇಲೆ ಎಲ್ಲ ಕಡೆ ನೋಡಿದ್ರು ಬರೀ ಅವರು 4 ಜನ, ನಾನು ಒಬ್ಬಳು ಅಷ್ಟೇ ಕಾಣ್ತಾ ಇದ್ದೇನೆ. ನನಗೆ ಯಾರೂ ಕಾಣ್ತಾ ಇಲ್ಲ, ಬರೀ ಎಲ್ಲ ಚೇರ್ ಮೇಲೆ ಬರೀ ದೀಪ ಮಾತ್ರ ಕಾಣಿಸ್ತಾ ಇದ್ದಾವೆ ನನಗೆ. ಏನು ಮಾಡೋದಿದ್ದು? ನಾನು ಸರ್ನ ಕೇಳೋಣ, ಸರ್ ನನ್ನ ಜೊತೆ ಬಂದಿರೋರು ಯಾರೂ ಕಾಣ್ತಾ ಇಲ್ಲ ಅಂತ ಕೇಳೋಣ ಅಂದ್ರೆ ಅವ್ರು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ಮಾಡೋದು? ಅವ್ರು ಧ್ಯಾನ ಆಗೋವರೆಗೂ ಇಲ್ಲೇ ಎಲ್ಲರೂ ನಿಂತ್ಕೊಳ್ಳೋಣ ಅಂತ ನೋಡ್ತಾನೆ, ಒಂದು ಚೇರ್ ಖಾಲಿ ಇತ್ತು. ಅಲ್ಲಿ ಹೋಗಿ ನಾನು ಕೂತ್ಕೊಂಡ್ಮೇಲೆ ಆಮೇಲೆ ನಾನು ಹೊಳ್ಳಿ ನೋಡ್ತೀನಿ, ನಾನು ಅಲ್ಲಿನೂ ದೀಪನೇ. ಆಮೇಲೆ ಹಿಂಗೆ ನೋಡ್ತಾ ಇರಬೇಕಾದ್ರೆ ಒಂದು ಸತಿ ಹಿಂಗೆ ಮತ್ತೆ ಕೂತ್ಕೊಂಡಾಗ ಸರ್ದೆಲ್ಲ ಮುಗಿದ್ಮೇಲೆ ನಾನು ಕೇಳೋಣ, ನನ್ನ ಜೊತೆ ಬಂದಿರೋರು ಯಾರು ಕಾಣ್ತಾ ಇಲ್ಲ. ಆಮೇಲೆ ತಿರುಗಿ ಈ ಕಡೆ ಹಿಂಗೆ ನೋಡಿದ ತಕ್ಷಣ ಒಂದು ಹಂಸ, ಇದು ಸಾಂಬಾರ್ಗಾಗಿ ಅಂತಾರಲ್ವ, ಅದು ರತ್ನ ಪಕ್ಷಿ ಅಂತಾರಲ್ಲ, ಅದು ಗಿಡದಿಂದ ಗಿಡಕ್ಕೆ ಹಾರ್ತಾ ಇದೆ. ಎಷ್ಟು ಖುಷಿಯಾಗಿದೆ ಹಾರ್ತಾ ಇದೆ ಅಂತಂದ್ರೆ, ಅದಕ್ಕಷ್ಟು ಸಂತೋಷ ಅದ್ರ ಮುಖದಲ್ಲಿ, ಅದು ಸಂತೋಷ ನನಗೆ ಕಾಣಿಸ್ತಾ ಇದೆ. ಈ ಕಣ್ಣು ಕೆಂಪಂದು ಇದು ಮಾಡಿಕೊಂಡು ಆ ಕಡೆ ಈ ಕಡೆ ನೋಡ್ತಾ ಅದು ಖುಷಿಯಿಂದ ಹಾರ್ತಾ ಇತ್ತು. ಆಮೇಲೆ ನನಗೆ ಅದು ಸ್ವಲ್ಪ ಎಚ್ಚರ ಆಗಿಬಿಡ್ತು. ಇಷ್ಟು ಇದಾವೆ ಸರ್. ಇನ್ನೊಂದು ಸತಿ ಇದು ಮಾಡ್ಕೊತಾನೆ. ಇಷ್ಟು PMC ಚಾನಲ್ನವರಿಗೆ ನನ್ನ ಅನುಭವಗಳನ್ನು ಶೇರ್ ಮಾಡಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.